ಕೊಟ್ಟಿದ್ದ ಅಂತ COD ವರದಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇನ್ನೂ ಕೂಡ ನೋಡಿಲ್ಲ. ಅದನ್ನ ನೋಡಿದ್ಮೇಲೆ ನಿಮಗೆ ತಿಳಿಸ್ತೀನಿ. ಅಲ್ಲ ಗೊತ್ತಿಲ್ಲ, ವರದಿಯಲ್ಲಿ ಬಂದ್ಮೇಲೆ ವರದಿ ಓದ್ಕೊಂಡು ನಿಮ್ಗೆ ಹೇಳ್ತೀನಿ. ಗಂಭೀರವಾದಂತ ಆರೋಪ ಮಾಡಿದ್ರು. ಅಲ್ಲ, ಸದ್ದು ನೀವು ಮಾಧ್ಯಮದವರು ಮಾಡಿದ್ರಿ. ಅಲ್ಲ, ಸದನದಲ್ಲಿ ಆದ್ರೆ ಸದ್ದು ಮಾಡಾರ ಯಾರು? ನೀವೇ ಅಲ್ವಾ? ನೀವು ಮಾಡಿದ್ರಿ. ಈಗ ಆ ಸದ್ದಿಗೆ ಉತ್ತರ CODನವ್ರು ಕೊಟ್ಟಿದ್ದಾರೆ. ಅದನ್ನ ನಾನು ಇನ್ನೂ ಕೂಡ ನೋಡಿಲ್ಲ. ನೋಡಿದ್ಮೇಲೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಿಮ್ಮ ಹತ್ರ ಮುಚ್ಚಿಡೋದೇನಿದೆ, ಹಂಚ್ಕೊಳ್ತೀನಿ. ರಾಜನ್ ಅವ್ರ ಸುಳ್ಳು ಆರೋಪನ ಅಥವಾ ಯಾರ್ದು ಗೊತ್ತಿಲ್ಲ ನನಗೆ. ಏನ್ ವರದಿಯಲ್ಲಿ ಏನ್ ಬಂದಿದೆ ಅಂತ ಹೇಳ್ಬೋದಲ್ಲ. ಸರ್, ಜಾರ್ಜ್ ಅವರ ಆಪ್ತರ ಮೇಲೆ ಇಡಿ ಹಾಕಿ ರೈಡ್ ಆಗಿದೆ. ಟಾರ್ಗೆಟ್ ಕೇಂದ್ರ ಸಂಸ್ಥೆಗಳ ದಾಳಿ ಮಾಡುವಂತ ಕೆಲಸ ಆಗಿದೆ. ಹಿಂದೆ ನಿಮ್ಮ ಒಡೆತನದ ಸಂಸ್ಥೆಗಳು ಆಗಿದೆ. ಈಗ ಜಾರ್ಜ್ ಒಡೆತನದ ಸಂಸ್ಥೆಗಳು ಜೊತೆಗೆ ಅವರ ಒಂದು ಮನೆ ಕೂಡ ಆಗಿರುವಂತಹ ಜಾರ್ಜ್ ಅವರ ಸ್ನೇಹಿತರ ಕಂಪನಿಗಳು ಅಥವಾ ಅವರ ಸುತ್ತಮುತ್ತ ಇರ್ತಕ್ಕಂಥವ್ರು ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಏನು ಹೇಳಕ್ಕೂ ಕೂಡ ಆಗೋದಿಲ್ಲ. ನೋಡಿ, ಇದರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಮೊಹಂತಿ ಅವರನ್ನ ನಾವು ನಮ್ಮ ಹಿರಿಯ ಅಧಿಕಾರಿ ಒಬ್ಬರು DG ಲೆವೆಲ್ನವ್ರನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತು. ಹಾಗಾಗಿ ಮೊಹಂತಿ ಅವ್ರನ್ನ ಮಾಡಿದ್ದೇವೆ. ಮೊಹಂತಿ ಅವರು ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ ಮೇಲೆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದ್ವಿ. ನಾವು ಇನ್ನೂ ಕೂಡ ಏನು ತೀರ್ಮಾನನೇ ತಗೊಂಡಿಲ್ಲ. ಡೆಪ್ಯುಟೇಷನ್ ಕಳಿಸ್ಬೇಕಾ ಬೇಡವಾ, ಅದನ್ನ DPR ಬರುತ್ತೆ, ಮುಖ್ಯಮಂತ್ರಿಗಳಿಗೆ ಬರುತ್ತೆ. ನಾವು ಯಾರು ಅದನ್ನ ಏನು ತೀರ್ಮಾನನೇ ತಗೊಂಡಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಪೋಸ್ಟಿಂಗ್ಗಳು ಮಾಡ್ತಾ ಇದ್ದಾರೆ. ಅದೆಲ್ಲ ಸರಿ ಕಾಣಿಸೋದಿಲ್ಲ. ನಮಗೇನು, ಯಾಕೆ ಸರ್ಕಾರದ ಆಸಕ್ತಿ ಏನಿದೆ ಹೇಳಿ? ನಾವು ಇಲ್ಲ ಅಂದ್ರೆ ನಾವು SIT ಯಾಕೆ ಮಾಡ್ತಾ ಇದ್ವಿ? ನಮಗೆ ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದಷ್ಟೇ ನಮ್ಗೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು SITಯನ್ನು ಮಾಡಿದ್ದೇವೆ. SIT ಸಂಪೂರ್ಣ ಆಗಿ ವರದಿ ಸಲ್ಲಿಸಿದ ಮೇಲೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ. ಅಷ್ಟೇ ನಮಗೆ ಬೇಕಾಗಿರೋದು. ಸಾರ್ವಜನಿಕರಿಗೂ ಅಷ್ಟೇ ಬೇಕು ಅಂತ ಅನ್ಕೊಂಡಿದ್ದೇನೆ ನಾನು. ಯಾಕೆಂದ್ರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಯಾರನ್ನ ರಕ್ಷಣೆ ಮಾಡಬೇಕು, ಯಾರನ್ನ ಸಿಕ್ಕಿ ಹಾಕ್ಸ್ಬೇಕು, ಆ ಥರದ್ದು ಯಾವುದೇ ಅಜೆಂಡಾ ಸರ್ಕಾರಕ್ಕಂತೂ ಖಂಡಿತವಾಗಿ ಇಲ್ಲ. ಯಾರು ಕೂಡ ಅದನ್ನ ತಪ್ಪು ಭಾವನೆಯಿಂದ ನೋಡಬಾರ್ದು. ನನ್ನ ವಿನಂತಿ ಏನು ಅಂದ್ರೆ, ನಾವು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಈ ಒಂದು ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ದೇವೆ. ಸರ್ಕಾರಕ್ಕಿರುವಂತ ಅಜೆಂಡಾ ಅಷ್ಟೇ, ನಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗ್ಬೇಕು ಅಂತ. ಅದೆಲ್ಲ ಈಗಾಗಲೇ SOP ಮಾಡ್ಕೊಂಡಿದ್ದಾರೆ ಕಮಿಷನರೇಟ್ ಅಲ್ಲಿ. ಅದನ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮಗೆ ಅನೇಕ ಅನುಭವಗಳು ಆಗಿದಾವೆ ಇಲಾಖೆಯಲ್ಲಿ. ಆದ್ರಿಂದ ಅಂತಹ ಕ್ರೌಡ್ ಕೂಡ ಏನು ಹೆಚ್ಚು ನಾವು ನಿರೀಕ್ಷೆ ಮಾಡೋದಿಲ್ಲ. ಲಕ್ಷಾಂತರ ಕ್ರೌಡ್ ಏನು ನಾವು ನಿರೀಕ್ಷೆ ಮಾಡೋದಿಲ್ಲ. ಸಿಂಬಾಲಿಕ್ ಆಗಿ ಹತ್ತಿರದಲ್ಲಿರ್ತಕ್ಕಂಥ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಬರ್ತಾರೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಈಗಾಗಲೇ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಎಚ್ಚರಿಕೆಯನ್ನು ಕೂಡ ನಾವು ಪೊಲೀಸ್ ಇಲಾಖೆ ವತಿಯಿಂದ ನಾವು ತಗೊಳ್ತೇವೆ. ಮತ್ತೆ ಅವರಿಗೆ Z+ ಇರೋದ್ರಿಂದ ಅವರಿಗೆ ಆದಂತ ಸೆಕ್ಯೂರಿಟಿನೂ ಕೂಡ ಕೊಟ್ಟಿರ್ತಾರೆ. ಗೊತ್ತಿಲ್ಲ, ಇವತ್ತು ಅಧ್ಯಕ್ಷರು, ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅವರೆಲ್ಲ ಇವತ್ತು ಬರ್ತಾರೆ. ಬಂದ ಮೇಲೆ ತೀರ್ಮಾನ ಮಾಡ್ತಾರೆ. ಹೌದು, ನಾನು ನಮ್ಮ ಈ ವರದಿ ಏನಿದೆ, ಶ್ರೀ ನಾಗಮೋಹನ್ ದಾಸ್ ಅವರ ವರದಿ ಅವರು ಸರ್ಕಾರಕ್ಕೆ ಕೊಡೋ ಮೊದಲು ನಾವು ಒಂದಿಷ್ಟು ಚರ್ಚೆ ಮಾಡೋಣ ಇದ್ರ ಬಗ್ಗೆ. ಯಾರಿಗೂ ಕೂಡ ಬೇಸರ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಆಗೋದು ಬೇಡ. ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನ ಮೊದಲು ನಾವೆಲ್ಲ ತಿಳಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕರೆದಿದ್ದೇನೆ. ಅದು ಚರ್ಚೆ ಆದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಅಭಿಪ್ರಾಯ ಪಡ್ತಾರೆ. ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ.
ಕಂಪ್ಲೀಟ್ ಇನ್ನೂ ಅವರು ಸಬ್ಮಿಟ್ ಮಾಡಿಲ್ಲ ಇನ್ನು. ಗೊತ್ತಿಲ್ಲ, ಅವರು ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಲವು ಗೊಂದಲ ಆರೋಪಗಳಿತ್ತು ಸರ್ ಆ ಸರ್ವೆ ಮೇಲೆ, ಅವೆಲ್ಲವೂ ಕೂಡ ಕ್ಲಿಯರ್ ಆಗಿ ಅದು ಅವರು ಕಮಿಷನರಿಗೆ ಬಿಟ್ಟಿದ್ದದು, ನಮಗೇನು ಸಂಬಂಧ ಇಲ್ಲ. ನಮಗೇನಂತ ಹೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಏನು ಒಳ ಪಂಗಡಗಳಿದಾವೆ, ಅದು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಸೂಕ್ತ ಅಂತೇಳಿ ನಾವು ಹಿಂದೆನೂ ಕೂಡ ನಮ್ಮ ಅಫಿಷಿಯಲ್ ರೆಸಿಡೆನ್ಸ್ ಅಲ್ಲೇ ನಾನು ಹಿಂದೆ ಒಂದು ಸಭೆ ಮಾಡಿದ್ದೆ. ಅದು ಮುಂದುವರಿದ ಭಾಗ ಇದು. ಅದನ್ನ ಸರ್ವೆ ಮುಂಚೆ ನಾವು ಚರ್ಚೆ ಮಾಡಿದ್ದು. ಈಗ ಸರ್ವೆ ಆಗಿದೆ ಅಂತ ಅಂದ್ಮೇಲೆ ಅದಕ್ಕೆ ಏನ್ ಮಾತಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತೀವಿ. ಯಾವುದು ಗೊಂದಲ ಆಗ್ಬಾರ್ದು ಅಂತ ಅಷ್ಟೇ. ಬ್ರೇಕ್ ಹಾಕಿದ್ರು ಸರ್ ನೀವು. ಈ ಸಭೆಗಲ್ಲ, ಅವರು ನಾವು ದೊಡ್ಡ ರ್ಯಾಲಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದು, ಅದಕ್ಕೆ ಅವರು ಸದ್ಯಕ್ಕೆ ಬೇಡ ಅಂತ ಹೇಳಿದ್ರು. ಈಗ ನಾವು ಶಾಸಕರುಗಳು ಮಾತಾಡೋದಕ್ಕೆ ಅವ್ರೇನ್ ಬ್ರೇಕ್ ಹಾಕೋದು ಇಲ್ಲ, ಹಾಕಕ್ ಆಗೋದು ಇಲ್ಲ. ಅದು ನಮ್ಮ ಪರಿಮಿತಿಗೆ ಬಿಟ್ಟಿರ್ತಕ್ಕಂಥ. ಡಿನ್ನರ್ ಮೀಟಿಂಗ್ ಆಗುತ್ತೆ. ಡಿನ್ನರೋ ಲಂಚೋ ಕಾಫಿನೋ ಏನೋ ಮಾಡ್ಕೊಂತೀವಿ ಬಿಡ್ರಿ. ಸರ್ ಇನ್ನೊಂದು ಸರ್, ರಾಜಣ್ಣ ಅವರು ಹ್ಮ್. ಹನಿ ಟ್ರಾಪ್ ಆರೋಪ ಮಾಡಿದ್ರಲ್ಲ ಸರ್, ಅದಕ್ಕೆ ನಿರಾಧಾರ ಅಲ್ಲ, ಏನಾಗ್ತಾ ಇದೆ ಅಂದ್ರೆ ಹಿಂದೆನೂ ಕೂಡ ತಮ್ಗೆ ಗೊತ್ತಿದ್ದಾಗೆ ಬೆಂಗಳೂರಿನಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಅಂತೆಲ್ಲ ರಿಪೋರ್ಟ್ ಆಗಿತ್ತು. ಈಗ ಅಂಥದ್ದೇ ಒಂದು ಇದನ್ನ ಅವರು ಕಂಡುಹಿಡ್ದಿದ್ದಾರೆ. ಅವರು ನಮ್ಮ ರಾಜ್ಯದವ್ರಲ್ಲ, ಅಲ್ಕೈದ ಹೆಣ್ಮಗಳು ಆ ಲೇಡಿನ ಏನು ಅವರು ತಗೊಂಡಿದ್ದಾರೆ. ಅವರಿಗೆ ಅವರು ಕರ್ನಾಟಕದವ್ರಲ್ಲ ಅಂತ ಹೇಳಿದ್ರು. ಅದನ್ನ ನಮಗೆ ಮಾಹಿತಿಗಳೇನು ಕೊಟ್ಟಿಲ್ಲ. ಅದನ್ನ ಕೇಂದ್ರ ಸರ್ಕಾರದವರ ಜೊತೆಯಲ್ಲಿ ಆ ಏಜೆನ್ಸಿ ಅವರು ಮಾಹಿತಿಗಳನ್ನ ಹಂಚ್ಕೊಳ್ತಾರೆ. ಅಲ್ಲಲ್ಲ, ಇದು ಎಲ್ಲ ರಾಜ್ಯದಲ್ಲೂ ಆಗ್ತಾ ಇರುತ್ತೆ. ಇನ್ನೇನು ನಮ್ಮ ರಾಜ್ಯದಲ್ಲಿ ಮಾತ್ರ ಇಂಥದ್ದೇನೊಂದು, ಈಗ ಯಾರೋ ಬಂದು ಇಲ್ಲಿ ಸೇರ್ಕೊಂಡಿರ್ತಾರೆ, ಅದು ಬೇರೆ ಬೇರೆ ಕಾರಣದಿಂದ ಅವ್ರನ್ನ ಗುರ್ತು ಹಿಡಿಯೋದಕ್ಕೆ ಆಗಿಲ್ಲ. ಅಲ್ಲಿ ನೋಡಿ, MDMA ಮಾಡುವಾಗ 20 ದಿವಸದ ಹಿಂದೆ ಅಷ್ಟೇ ಬಂದಿದ್ದಾರೆ ಅವರು. ಹಾಗಾಗಿ ನಮ್ಗೆ ಗೊತ್ತಾಗೋ ಅಷ್ಟರಲ್ಲಿ ಅವರು ಅಲ್ಲಿ ಯಾರನ್ನೋ ಹಿಡಿದಾಗ ಅವರು ರೆಫರ್ ಮಾಡಿದ್ದಾರೆ. ಅದೇ ನಮ್ಮ ರಾಜ್ಯದಲ್ಲೂ ಅಂಥದ್ದೇ ಆಗುತ್ತೆ. ನಾವು ಇಲ್ಲಿ ಹಿಡ್ಕೊಳ್ತೀವಿ, ಅವರು UP ಅವರೋ ಬಿಹಾರದವರೋ ಇರ್ತಾರೆ, ಅಂಥವ್ರಿಗೆ ರೆಫರೆನ್ಸ್ ಬಂದಾಗ ನಾವು ಹೋಗಿ ನಮ್ಮ ಪೊಲೀಸ್ನವ್ರು ಹೋಗಿ ಇಟ್ಕೊಂಡು ಬರಲ್ವಾ? ಆ ಥರ ದಿಸ್ ಇಸ್ ನ್ಯಾಷನಲಿಟೀಸ್. ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಈ ಇವೆಂಟ್ಸ್ಗಳಾದಾಗ ಶೇರ್ ಮಾಡ್ಕೊಳ್ತಾರೆ. ಇದು ಕೋರ್ಟಿಂದ ನೋಡಿ 545 ಇಶ್ಯೂ ಮಾಡಿದ್ವು. ಹೈಕೋರ್ಟ್ನವರು ಒಂದು ಅಬ್ಸರ್ವೇಷನ್ ಮಾಡಿದ್ರು, ನೀವು ಪ್ರೊವಿಷನಲ್ ಲಿಸ್ಟ್ ಇಂದ ಮಾಡಿದ್ದೀರಾ, ನೀವು ಫೈನಲ್ ಲಿಸ್ಟ್ ಮಾಡಬೇಕು ಅಂತ. ಅದಕ್ಕೆ ಆದಂತ ಅಡಚಣೆಗಳಿತ್ತು. ಈಗ 402 ಕೂಡ ಈಗಾಗಲೇ ಪ್ರೊಸೆಸ್ನಲ್ಲಿದೆ, ಇಶ್ಯೂ ಆಗಬೇಕು. ನಾವು ಸಿಂಧುತ್ವ ವೆರಿಫಿಕೇಶನ್ ಕಳಿಸಿದ್ದು, ಅದೆಲ್ಲ ಬಂದಿದೆ. ಸಿಂಧುತ್ವ ಆದ್ಮೇಲೆ ಆರ್ಡರ್ ಇಶ್ಯೂ ಮಾಡೋ ಟೈಮ್ನಲ್ಲಿ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ, ಫೈನಲ್ ಲಿಸ್ಟ್ ಮಾಡಿ ಅಂತೇಳಿ. ಅದನ್ನ ಮಾಡ್ತೀವಿ, ಆದಷ್ಟು ಶೀಘ್ರ ಮಾಡ್ತೀವಿ. ಯಾವುದು ಶುರು ನಾವು ಹೇಳಿದ್ದೇನೆ, ನಾನು ಆಗ್ಲೇ ಪ್ರಕಟಣೆ ಮಾಡಿದ್ದೇನಲ್ಲ. ಇಲಾಖೆ ವತಿಯಿಂದ ನಾವು ಟೋವಿಂಗಿಗೆ ಕೆಲಸ ಪ್ರಾರಂಭ ಮಾಡ್ತೀವಿ. ನಾವು ಹಿಂದೆ ಎಲ್ಲ ಇದು ಕೊಟ್ಟಿದ್ರು, ಏನು ಕಾಂಟ್ರಾಕ್ಟ್, ಅದು ಕಾಂಟ್ರಾಕ್ಟ್ ಯಾರಿಗೂ ಕೊಡಲ್ಲ, ಇಲಾಖೆ ವತಿಯಿಂದಾನೇ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಅದ್ರ ಪ್ರಕಾರ ಮಾಡ್ತೀವಿ. ನೋಡಿ, ನಮ್ಮ ಟ್ರಾಫಿಕ್ಕಿಗೆ ಅರ್ಧ ಸಮಸ್ಯೆ ರಸ್ತೆನಲ್ಲಿ ವೆಹಿಕಲ್ಸ್ ನಿಲ್ಸೋದು. ಎಲ್ಲಿ ಪಾರ್ಕಿಂಗ್ ಆಗ್ಬಾರ್ದು ಅಂತೀವೋ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ರಸ್ತೆ ಮಾಡಿರೋದು ಏನಕ್ಕೆ? ಜನ ಓಡಾಡೋದಕ್ಕೆ. ಪಾರ್ಕಿಂಗ್ ಮಾಡೋದಕ್ಕೆ ರಸ್ತೆ ಮಾಡಿದಾರ? ಅದು ಇವತ್ತು ನಾನು BBMP ಇನ್ಚಾರ್ಜ್ ಇದ್ದಾಗ ಕೂಡ ಈ ಪ್ರಶ್ನೆ ಬಂದಿತ್ತು. ಅದರ ರಸ್ತೆಗಳಲ್ಲಿ ಮೇನ್ ರೋಡ್ಸ್, ಆರ್ಟರೀಸ್ ಏನು ಕರಿತೀವಿ, ಆ ರಸ್ತೆಗಳಲ್ಲಿ ಹೆಚ್ಚಿನ ಅಂಶ ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಈಗ ನಿಲ್ಲಿಸ್ತಾರೆ ಅಂತ ಅಂದಾಗ ಅದನ್ನ ಟೋ ಮಾಡಿ ಆಚೆ ತಗೊಂಡೋಗಿ ಮಾಡೋದು. ಈಗ ಮಾನವೀಯತೆಯಿಂದ ವರ್ಚಕ್ ಮಾಡೋಣ. ಸರ್, ಧರ್ಮಸ್ಥಳದ್ದು ಅಡ್ಡ ಶುರುವಾಗಿದೆ ಸರ್. ಏನು ಆಗೋದಿಲ್ಲ. ಜಟಾಪಟಿ ಆದ್ರೆ ಕಾನೂನಿಲ್ವಾ? ಅವೆಲ್ಲ ಆಗುತ್ತೆ. ಆದಾಗ ಅದನ್ನ ಯಾವ ರೀತಿ ಅದನ್ನ ಬಗೆಹರಿಸ್ಬೇಕೋ ಬಗೆಹರಿಸೋಣ, ಶಾಂತಿಯಿಂದ ಬಗೆಹರಿಸೋಣ. ಥ್ಯಾಂಕ್ ಯು. ತನಿಖೆ ಮುಗಿದು ನಮ್ಗೆ ವರದಿ ಬರೋವರೆಗೂ ನಾವ್ಯಾರು ಕೂಡ ಮಾತಾಡ್ಲೂಬಾರ್ದು. ಯಾಕೆಂದ್ರೆ ಅದ್ರಲ್ಲಿ ನಮ್ಗೇನು ಆಸಕ್ತಿ ಏನಿಲ್ಲ. ನಮ್ಗಿರ್ತಕ್ಕಂಥದ್ದು ಸತ್ಯಾಂಶ ಆಚೆ ಬರಬೇಕು ಅನ್ನೋದು. ಅದು ತನಿಖೆ ಸಂಪೂರ್ಣ ಆಗೋವರೆಗೂ ನಾವ್ಯಾರು ಕೂಡ ಮಾತಾಡೋದು.